ನಮ್ಮ ನ್ಯೂಸ್ಗೆ ಸ್ವಾಗತ. ಮಾರುಕಟ್ಟೆಯಲ್ಲಿ ಕೊಳೆತ ಟೊಮೆಟೊ ರಾಶಿ, ಶುಚಿತ್ವಕ್ಕೆ ಆದ್ಯತೆ ನೀಡದ ಎಪಿಎಂಸಿ ಗುತ್ತಿಗೆದಾರ, ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ರೈತರು. ಚಿಂತಾಮಣಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಇತ್ತೀಚೆಗೆ ಹೇರಳವಾಗಿ ಟೊಮೆಟೊ ಹಣ್ಣು ಬರುತ್ತಿದ್ದು, ಮಾರುಕಟ್ಟೆಯಲ್ಲಿ ಬೇಡವಾದ, ಒಡೆದು ಹೋದ ಹಾಗೂ ಕೊಳೆತು ಹೋದ ಟೊಮೆಟೊ ಹಣ್ಣುಗಳನ್ನು ಬಿಸಾಡಿರುವುದನ್ನು ಶುಚಿತ್ವ ಮಾಡದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಗಬ್ಬುನಾಥ ಬೀರುತ್ತಿದ್ದು, ಸಾಂಕ್ರಾಮಿಕ ರೋಗದ ಭೀತಿ ರೈತರನ್ನು ಕಾಡುತ್ತಿದೆ. ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುವ ಕೂಲಿ ಆಳುಗಳು ಒಂದೆಡೆ ಶೇಖರಣೆ ಮಾಡಿಕೊಂಡು ನಗರದಿಂದ ಹೊರಕ್ಕೆ ಸಾಗಾಣಿಕೆ ಮಾಡುವುದನ್ನು ಕೈಬಿಟ್ಟು ಅಂಗಡಿಯ ಮುಂದೆ ಹಾಗೂ ಮಾರುಕಟ್ಟೆಯಲ್ಲಿ ಹಾದು ಹೋಗಿರುವ ಚರಂಡಿಯೊಳಕ್ಕೆ ಮತ್ತು ಖಾಲಿ ಜಾಗದಲ್ಲಿ ಟೊಮೆಟೊಗಳನ್ನು ಎಸೆಯುವುದನ್ನು ರೂಢಿಸಿಕೊಂಡಿದ್ದಾರೆ. ಅದನ್ನು ಶುಚಿತ್ವ ಮಾಡೋದಕ್ಕೆ ಎಪಿಎಂಸಿಯಿಂದ ಟೆಂಡರ್ ಕರೆದಿದ್ದು, ಗುತ್ತಿಗೆದಾರ ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಪರಿಣಾಮ ಮಾರುಕಟ್ಟೆಯಲ್ಲಿ ಬಿದ್ದ ಟೊಮೆಟೊ ರಾಶಿ ದಿನೇ ದಿನೇ ಜಾಸ್ತಿಯಾಗಿ ಅದರ ಮೇಲೆ ವಾಹನಗಳು ಓಡಾಡುವುದರಿಂದ ಅಶುಚಿತ್ವಕ್ಕೆ ಕಾರಣವಾಗುತ್ತಿದೆ ಎಂದು ರೈತರು ದೂರಿದ್ದಾರೆ. ಇನ್ನು ಇದನ್ನು ಚರಂಡಿಯಲ್ಲಿ ಬಿದ್ದಿರುವ ಹಣ್ಣುಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಶುಚಿತ್ವ ಟೆಂಡರ್ ಪಡೆದಿರುವವರು ಸಮಯಕ್ಕೆ ಸರಿಯಾಗಿ ಆಗಾಗ್ಗೆ ಚರಂಡಿಗಳನ್ನು ಸಹ ಸ್ವಚ್ಛತೆ ಮಾಡದ ಪರಿಣಾಮ ಆ ಟೊಮೆಟೊ ಹಣ್ಣುಗಳು ಮಳೆ ಬಂದಾಗ ಮಳೆ ನೀರಿನ ಜೊತೆ ಕೊಚ್ಚಿಕೊಂಡು ಹೋಗಿ ಚೇಳು ರಸ್ತೆಯಲ್ಲಿರುವ ನಗರಸಭೆ ಚರಂಡಿಗಳಿಗೂ ಸಹ ಸೇರಿಕೊಳ್ಳುತ್ತಿದೆ. ಇನ್ನು ಶುಚಿತ್ವ ಮಾಡುವಂತೆ ವ್ಯಾಪಾರಸ್ಥರು ನಮ್ಮ ಮುಂದೆಯೇ ಗುತ್ತಿಗೆದಾರರಿಗೆ ಸೂಚಿಸಿದರೆ ಗುತ್ತಿಗೆದಾರ ಸಂಪೂರ್ಣ ನಿರ್ಲಕ್ಷ್ಯ ವ್ಯಕ್ತಪಡಿಸಿದರೆಂದು ದೂರಿದ ರೈತರು ಗುತ್ತಿಗೆದಾರನ ನಿರ್ಲಕ್ಷ್ಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಮಾರುಕಟ್ಟೆಗೆ ಶುಚಿತ್ವ ಮಾಡಲು ಗುತ್ತಿಗೆದಾರ ಮುಂದಾಗದೇ ಇದ್ದರೆ ಕಚೇರಿ ಮುಂದೆ ರೈತರಾದ ನಾವೇ ಹೋಗಿ ಪ್ರತಿಭಟನೆ ಮಾಡುವುದಾಗಿ ಸಹ ಎಚ್ಚರಿಸಿದ್ದಾರೆ.